ಟಾಕ್ಸಿಕ್ ಫ್ರೆಂಡ್ಶಿಪ್ ಅಂದರೆ ಏನು, ಸ್ಕೂಲು ಕಾಲೇಜಲ್ಲಿ ಯಾವ ಥರದ ಫ್ರೆಂಡ್ಶಿಪ್ಪನ್ನು ನಾವು ಅವಾಯ್ಡ್ ಮಾಡಬೇಕು, ಟ್ರೂ ಫ್ರೆಂಡ್ಶಿಪ್ ಅಂದರೆ ಏನು, ಇದು ಇವತ್ತಿನ ವಿಡಿಯೋ. ಈ ಬಾರಿ ನಾನು ಮತ್ತು ನನ್ನ ಮಗಳು ವಾಕಿಂಗ್ ಹೋದಾಗ ಡಿಸ್ಕಷನ್ ಮಾಡಿದಂಥ ವಿಷಯ ಫ್ರೆಂಡ್ಶಿಪ್. ಅಪ್ಪ ನನಗೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ, ಕ್ಲಾಸ್ನಲ್ಲಿ ಕೆಲವರಿಗೆ ಹೆಚ್ಚು ಫ್ರೆಂಡ್ಸ್ ಇದ್ದಾರೆ, ಅವ್ರು ಗುಂಪಾಗಿ ಸೇರ್ಕೊಂಡು ಮಾತಾಡ್ತಾರೆ, ನಗ್ತಾ ಇರ್ತಾರೆ, ನನ್ನನ್ನು ಸೇರಿಸ್ಕೊಳ್ಳಲ್ಲ, ನಾನೇನು ಮಾಡಬೇಕು? ಇದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ಏನು ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳೋದಕ್ಕಿಂತ ಮುಂಚೆ ಈ ಟಾಕ್ಸಿಕ್ ಫ್ರೆಂಡ್ಶಿಪ್ನ ಲಕ್ಷಣಗಳೇನು ಅಂತ ಒಂದು ಸತಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಬರೋದು ಕಂಟ್ರೋಲರ್. ಇವ್ರು ಯಾವ ಥರ ಅಂದರೆ ನಿಮ್ಮ ಚಾಯ್ಸ್ಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ನೀವು ಯಾರ ಹತ್ರ ಮಾತಾಡಬೇಕು, ಯಾರ ಹತ್ರ ಮಾತಾಡಬಾರ್ದು, ಅವ್ರಿಗೆ ಯಾರು ಇಷ್ಟ ಆಗೋಲ್ಲ ಅವ್ರ ಹತ್ರ ನೀವು ಕೂಡ ಮಾತಾಡಬಾರ್ದು. ಈ ರೀತಿ ನಿಮ್ಮ ನಡವಳಿಕೆ ಯಾರ ಹತ್ರ ಹೇಗಿರಬೇಕು ಅಂತ ಇವರು ತೀರ್ಮಾನ ಮಾಡ್ತಾರೆ. ಎರಡನೇದು ದ ಬ್ಯಾಡ್ ಇನ್ಫ್ಲುಯೆನ್ಸ್ ಫ್ರೆಂಡ್. ಇಂಥ ಫ್ರೆಂಡ್ಸ್ಗಳಿಗೆ ರೂಲ್ಸನ್ನು ಬ್ರೇಕ್ ಮಾಡೋದಂದ್ರೆ ಭಾಳ ಇಷ್ಟ. ಇವರಿಗೆ ಕೆಟ್ಟ ಚಟಗಳಿರ್ತವೆ, ಕೆಟ್ಟ ರೀತಿಯ ಮಾತುಗಳು ಮಾಯಿಂದ ಬರ್ತವೆ. ಫನ್ಗೋಸ್ಕರ ಏನು ಮಾಡೋಕ್ಕೂ ರೆಡಿ. ತಾವು ಕೆಟ್ಟ ದಾರಿ ಹಿಡಿದಿದ್ದಲ್ಲದೆ ತಾವು ಮಾಡ್ದಂಗೆ ತಮ್ಮ ಜೊತೆ ಇರೋರು ಮಾಡಬೇಕು ಅಂತ ಆಸೆ ಪಡುವಂಥ ವ್ಯಕ್ತಿಗಳು. ಇದನ್ನು ಪಿಯರ್ ಪ್ರೆಷರ್ ಕೂಡ ಹೇಳ್ತಾರೆ. ಇಲ್ಲೇ ಮಕ್ಕಳು ಹಾಳಾಗೋದು. ಆದರೆ ಅನ್ಫಾರ್ಚುನೇಟ್ ಅಂದರೆ ಮಕ್ಕಳು ಇಂಥವ್ರ ಹತ್ರನೇ ಜಾಸ್ತಿ ಅಟ್ರಾಕ್ಟ್ ಆಗೋದು. ಮೂರನೇದು ಸೀಕ್ರೆಟ್ ಕೀಪರ್. ಇವರು ಸೀಕ್ರೆಟ್ ಮೇಂಟೈನ್ ಮಾಡೋಕೆ ಹೇಳ್ತಾರೆ. ಕೆಲವೊಮ್ಮೆ ಇವರು ಸೇಮ್ ಏಜ್ನವರಾಗಿರ್ಬೋದು, ಕೆಲವೊಮ್ಮೆ ಇವರು ನಿಮ್ಗಿಂತ ದೊಡ್ಡವರು ಆಗಿರ್ಬೋದು. ಇವ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಸಣ್ಣ ಪುಟ್ಟ ಸೀಕ್ರೆಟ್ ಎಲ್ಲ ಓಕೆ, ಆದರೆ ಪೇರೆಂಟ್ಸ್ ಹತ್ರ ಹೇಳ್ಬೇಡ ಅಂತ ಹೇಳುವಂಥ ಸೀಕ್ರೆಟ್ ಅನ್ನು ಮೇಂಟೈನ್ ಮಾಡಕ್ಕೆ ಹೇಳ್ತಾರಲ್ಲ, ಇದು ಸ್ವಲ್ಪ ಡೇಂಜರ್. ನಾಲ್ಕನೇದು ಹ್ಯೂಮಿಲೇಟಿಂಗ್ ಫ್ರೆಂಡ್. ಇವರು ಬೇರೆ ಮಕ್ಕಳನ್ನು ತಮಾಷೆ ಮಾಡೋದು, ಅವ್ರ ಬಗ್ಗೆ ಕಮೆಂಟ್ ಮಾಡೋದೆಲ್ಲ ಮಾಡ್ತಾರೆ. ಇಂಥವ್ರ ಜೊತೆ ಸೇರಿದ್ರೆ ಮಕ್ಕಳು ಎಂಪಥೆಟಿಕ್ ಆಗೋದನ್ನೇ ಮರೆತು ಬಿಡ್ತಾರೆ. ಆ ಸಹಾನುಭೂತಿ ಅವರಲ್ಲಿ ಇಲ್ಲದಾಗುತ್ತೆ. ಇವರು ಈ ಗಾಸಿಪ್ನಲ್ಲೆಲ್ಲ ತುಂಬಾ ಆಕ್ಟಿವ್ ಆಗಿರ್ತಾರೆ, ವಿಚ್ ಇಸ್ ನಾಟ್ ಗುಡ್. ಇದನ್ನೆಲ್ಲ ಟಾಕ್ಸಿಕ್ ಫ್ರೆಂಡ್ಶಿಪ್ ಅಂತ ಹೇಳೋದು ಅಷ್ಟು ಸರಿಯಲ್ಲ. ನಾವು ಮಕ್ಕಳಿಗೆ ಲೇಬಲಿಂಗ್ ಮಾಡೋಕ್ಕೆ ಕಲಿಸ್ಕೊಟ್ಟಂಗಾಗುತ್ತೆ. ಅದರ ಬದಲಾಗಿ ಅವರ ಫ್ರೆಂಡ್ಸ್ ಅಲ್ಲಿ ಇಂಥ ಬಿಹೇವಿಯರ್ನವರು ಇದ್ರೆ ಅವರನ್ನು ಐಡೆಂಟಿಫೈ ಮಾಡೋದು ಹೇಗೆ ಅಂತ ಹೇಳ್ಕೊಡಿ. ಸಣ್ಣ ಪುಟ್ಟ ಲೆವೆಲಲ್ಲಿ ಇದ್ರಲ್ಲ ಓಕೆ, ಯಾಕೆಂದ್ರೆ ಎಲ್ಲಾ ಮಕ್ಕಳು ಒಂದಲ್ಲ ಒಂದ್ಸರಿ ಈ ತರ ಬಿಹೇವಿಯರ್ಗಳನ್ನ ತೋರಿಸ್ತಾ ಇರ್ತಾರೆ. ಆದ್ರೆ ಅತಿ ಆದ್ರೆ ಅದು ಕಷ್ಟ. ಅಂಥವ್ರನ್ನ ಅವಾಯ್ಡ್ ಮಾಡೋದೇ ಒಳ್ಳೇದು. ಈಗ ನನ್ನ ಮಗಳು ಕೇಳಿದ ಪ್ರಶ್ನೆಗೆ ಬರೋಣ. ಅಪ್ಪ ನನಗೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ, ಏನ್ ಮಾಡಬೇಕು? ಈ ಸಮಸ್ಯೆ ನನ್ನ ಮಗಳದೊಬ್ಬಳದೇ ಅಲ್ಲ, ತುಂಬಾ ಮಕ್ಕಳು ಈ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ಮಕ್ಕಳಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ನಮಗೆ ಹೆಚ್ಚು ಫ್ರೆಂಡ್ಸ್ ಇದ್ರೆ ನಾವು ಒಳ್ಳೆಯವರು, ನಮ್ಮನ್ನು ಎಲ್ಲರೂ ಇಷ್ಟಪಡ್ತಾ ಇದ್ರಿಂದ ನಾವು ಸ್ಪೆಷಲ್. ಹಾಗಾಗಿ ಅವರೊಂದು ಗ್ರೂಪಿಗೆ ಸೇರ್ಕೊಳ್ಳೋಕೆ ಇಷ್ಟಪಡ್ತಾರೆ. ಆದ್ರೆ ಆ ಗ್ರೂಪ್ ಅವ್ರನ್ನ ಸೇರಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಆಗ ಮಗು ಏನು ಮಾಡುತ್ತೆ? ಅವ್ರು ಹೇಳಿದಾಗ ಕೇಳಿದ್ರೆ, ಅವ್ರು ಮಾಡಿದಾಗ ಮಾಡಿದ್ರೆ ನನ್ನನ್ನು ಅವರ ಗ್ರೂಪಿಗೆ ಸೇರಿಸ್ಕೊಳ್ತಾರೆ ಅಂತ ಮಗು ಅಂದ್ಕೊಳ್ಳುತ್ತೆ. ಅಲ್ಲಿಂದ ಶುರುವಾಗುತ್ತೆ ಸಮಸ್ಯೆ. ತನ್ನ ಮಾತು, ತನ್ನ ಆಸಕ್ತಿ, ತನ್ನ ವ್ಯಾಲ್ಯೂವನ್ನು ಬಿಟ್ಟು ಅವರನ್ನೆಲ್ಲ ಇಂಪ್ರೆಸ್ ಮಾಡೋಕ್ಕೋಸ್ಕರ ತನ್ನನ್ನು ತಾನು ಬದಲಾಯಿಸ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಒಂದು ಹಂತದಲ್ಲಿ ಅದು ಫ್ರೆಂಡ್ಶಿಪ್ ಅಲ್ಲ, ಆಕ್ಸೆಪ್ಟೆನ್ಸ್ಗಾಗಿ ತನ್ನ ಐಡೆಂಟಿಟಿಯನ್ನೇ ಕಳೆದುಕೊಳ್ಳೋದು. ಸ್ಕೂಲು ಅಥವಾ ಕಾಲೇಜ್ ಲೈಫ್ನಲ್ಲಿ ನಮಗೆ ತುಂಬ ಜನ ಪರಿಚಯ ಆಗ್ತಾರೆ. ಕೆಲವರು ನಿಮ್ಮನ್ನು ಜಡ್ಜ್ ಮಾಡ್ಬೋದು, ಕೆಲವರು ನೀವು ಸರಿ ಇಲ್ಲ ಅನ್ಬೋದು, ಕೆಲವರು ನಿಮ್ಮನ್ನು ಇಷ್ಟಪಡದೇ ಇರ್ಬೋದು. ಆದರೆ ಅದರ ಅರ್ಥ ನೀವು ಸರಿ ಇಲ್ಲ ಅಂತಲ್ಲ. ನಿಮಗೆ ಪರಿಚಯ ಆಗೋರೆಲ್ಲ ನಿಮ್ಮ ಫ್ರೆಂಡ್ಸ್ ಆಗಬೇಕು ಅಂತ ಯಾವ ನಿಯಮನೂ ಇಲ್ಲ. ಯಾರ ಮುಂದೆ ನೀವು ನಟನೆ ಮಾಡೋಗತ್ತೆ ಅಲ್ವೋ, ಯಾರನ್ನು ನೀವು ಮೆಚ್ಚುವಂಥ ಅಗತ್ಯ ಇರೋದಿಲ್ಲೋ, ಯಾರ ಮುಂದೆ ನೀವು ಮುಚ್ಚುಮರೆ ಮಾಡುವಂಥ ಅಗತ್ಯ ಇಲ್ಲವೋ, ಯಾರ ಜೊತೆ ನೀವು ಕಂಫರ್ಟೇಬಲ್ ಆಗಿರ್ತೀರೋ ಅವರೇ ನಿಮ್ಮ ನಿಜವಾದ ಫ್ರೆಂಡ್. ಸ್ಕೂಲು ಕಾಲೇಜಿನಲ್ಲಿ ಯಾರ ಹತ್ರ ಹೆಚ್ಚು ಜನ ಮಾತಾಡ್ತಾ ಇರ್ತಾರೋ ಅವರನ್ನು ಕಂಡುಬಿಟ್ಟು ಯಾವತ್ತೂ ಕೊರಗಬೇಡಿ. ಪಾಪ್ಯುಲರ್ ಆಗಿರುವವರ ಹತ್ರ ಇರೋರೆಲ್ಲ ಅವರ ಕ್ಲೋಸ್ ಫ್ರೆಂಡ್ಸ್ ಆಗಿರೋದಿಲ್ಲ. ನೀವು ಯಾರನ್ನು ಇಂಪ್ರೆಸ್ ಮಾಡಕ್ಕೆ ಹೋಗ್ಬೇಡಿ, ನೀವು ನೀವಾಗಿರಿ. ತುಂಬಾ ಜನ ನಿಮ್ಮಿಂದ ದೂರ ಹೋಗ್ಬೋದು, ನಿಮ್ಮನ್ನು ಇಷ್ಟಪಡದೇ ಇರ್ಬೋದು, ಆದರೆ ಒಂದಷ್ಟು ಜನ ನೀವು ಹೇಗಿದ್ದೀರೋ ಹಾಗೆ ನಿಮ್ಮನ್ನು ಸ್ವೀಕರಿಸಿ ನಿಮ್ಮ ಹತ್ರ ಬರ್ತಾರೆ. ಅವರಿಗೆ ನಿಮ್ಮಲ್ಲಿ ಕುಂದು ಕೊರತೆ ಏನು ಕಾಣಿಸಲ್ಲ, ನಿಮ್ಮಲ್ಲಿ ಒಳ್ಳೆತನನೇ ಕಾಣಿಸುತ್ತೆ. ಏನೂ ಕಾರಣ ಇಲ್ಲದೆ ಅವ್ರಿಗೆ ನೀವು ಇಷ್ಟ ಆಗ್ತೀರಾ, ನಿಮಗೆ ಅವ್ರು ಇಷ್ಟ ಆಗ್ತಾರೆ. ಏನೋ ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ಇವರೇ ನಿಮ್ಮ ಟ್ರೂ ಫ್ರೆಂಡ್ಸ್. ಇಂಥವ್ರು ಜೀವನದಲ್ಲಿ ಒಬ್ಬರು ಇಬ್ಬರು ಸಿಗ್ತಾರಷ್ಟೇ. ಕೆಲವೊಮ್ಮೆ ಸ್ಕೂಲಲ್ಲಿ ಸಿಗ್ಬೋದು, ಕೆಲವೊಮ್ಮೆ ಕಾಲೇಜಲ್ಲಿ ಸಿಗ್ಬೋದು, ಅಥವಾ ಮುಂದೆ ಕೆಲಸ ಮಾಡುವಂಥ ಸ್ಥಳದಲ್ಲಿ ಸಿಗ್ಬೋದು. ಅವರ ಜೊತೆ ನೀವು ಎಲ್ಲವನ್ನು ಯಾವ ಮುಜುಗರ ಇಲ್ದೇನೆ ಶೇರ್ ಮಾಡ್ಕೋಬಹುದು. ನಿಮ್ಮ ನಡುವಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ನೀವು ಮನೆಯಿಂದ ಬುತ್ತಿ ತಗೊಂಡ್ಬರ್ಬೇಕಾದ್ರೆ ನೀವು ಒಂದಿಷ್ಟು ಅವರಿಗೆ ಹಾಕೊಂಡು ಹೋಗ್ತೀರಾ, ಅವರು ಮನೆಯಿಂದ ಬರ್ಬೇಕಾದ್ರೆ ಏನೋ ನಿಮ್ಗೋಸ್ಕರ ತಂದಿರ್ತಾರೆ. ಅಕಸ್ಮಾತ್ ನಿಮ್ಗೆ ಈ ತರ ಫ್ರೆಂಡ್ಸ್ ಸಿಕ್ಕಿದ್ರೆ ಅವ್ರನ್ನ ಯಾವತ್ತೂ ಕಳ್ಕೋಬೇಡಿ. ಆ ಗೆಳೆತನವನ್ನು ಜತನದಿಂದ ಕಾಪಾಡಿ. ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ಒಬ್ಬ ಒಳ್ಳೆ ಗೆಳೆಯ ಅಥವಾ ಒಳ್ಳೆ ಗೆಳತಿ ಸಿಗೋದು ಅಷ್ಟು ಸುಲಭ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.